ಹ್ಮ್ ನಾನು ಸ್ಟಡಿ ಮಾಡೋದು ಡಬಲ್ ಡಿ ಸ್ಟೂಡೆಂಟ್ ಸರ್ ನಾನು. ಹ್ಮ್ ಹ್ಮ್ 29 ವರ್ಷ ನನಗೆ ಇವಾಗ. ಲಾಸ್ಟ್ 3 ಇಯರ್ಸ್ ಬ್ಯಾಕ್ ತುಂಬಾ ಚೆನ್ನಾಗಿದೆ, ನಾನು ಫಿಟ್ ಆಗಿದ್ದೆ, ಎಲ್ಲ ಮಾಡಿದೆ. ಪ್ರಾಬ್ಲಮ್ ಏನ್ ಬಂತಂದ್ರೆ ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ ಇವಾಗ. ಹ್ಮ್ ಆಯ್ತು ನನಗೆ ತುಂಬಾ ಬೇಜಾರ ಊಟ ಏನ್ ಮಾಡಿದೆ ನಾನು, ನಮ್ಗೇನ್ ಬೇಕಾಗಿಲ್ಲ ನನ್ಕ ಏನ್ ತಿನ್ಬೇಕಾಗ ಬಡೆ ತುಂಬಾ ದಪ್ಪ ಊಟ ಏನ್ ಬೇಕು ತಿಂತ ಇದ್ದೆ ನಾನು. ಹ್ಮ್ ತಿರ್ಗಾ ಮತ್ತೆ ನಾನು ಈ ಪ್ರೋಗ್ರಾಮ್ ನೋಡ್ಬಿಟ್ಟು ಮತ್ತೆ ನಾನು ಲೈಫ್ ರೀಸೆಟ್ ಮಾಡ್ಕೋಬೇಕು ಈ ಪ್ರೋಗ್ರಾಮ್ ಹ್ಮ್ ಬಂದೆ ಸರ್. ನಾನು ಜಾಯ್ನ್ ಆಗ್ತೀನಿ ನಾನು. ಎಸ್ ಎಸ್, ಏನೇನ್ ರಿಸೆಟ್ ಆಯ್ತು ಹೇಳಿ. ತುಂಬಾ ಚೆನ್ನಾಗಿದೆ. ವೆಯ್ಟ್ ಪರವಾಗಿಲ್ಲ ಸರ್, 2 kg ವೆಯ್ಟ್ ಲಾಸ್ ಆಯ್ತು. ತುಂಬಾ ಹೆಲ್ಪ್ಫುಲ್ ಆಗಿದೆ. ನನ್ನ ಸ್ಕಿನ್ ಜಾಸ್ತಿ ಇದಾಗ್ಬಿಟ್ಟು ಚೆನ್ನಾಗಿದೆ, ಪೂರಿ ಹ್ಮ್ ಇದಾಗ್ಬಿಟ್ಟು ಸ್ಕಿನ್ ಅಂತ. ಹ್ಮ್ ಹ್ಮ್ ಪರವಾಗಿಲ್ಲ ಸರ್, ಸ್ಕಿನ್ ಎಲ್ಲ ಓಪನ್ ಪೋರ್ಸ್ ಎಲ್ಲ ತುಂಬಾ ಐತಿಲ್ಲ. ಹ್ಮ್ ಹ್ಮ್ ಆಲ್ಮೋಸ್ಟ್ ಇವಾಗ 80% ಎಲ್ಲ ಕ್ಲಿಯರ್ ಸರ್ ಸ್ಕಿನ್ ನಂಗೆ ಇವಾಗ. ಹ್ಮ್ 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 ಚೆನ್ನಾಗಿದೆ ಎಸ್ ಸರ್, ಆರಾಮಾಗಿದ್ದೀನಿ. ಥ್ಯಾಂಕ್ ಯು. ಎಸ್, ಅಂದ್ರೆ ಇನ್ನೂ ಮಾಡ್ಬೋದು. ಅಂದ್ರೆ ನೀವು 2-3 kg ಅಂದ್ರೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ರಿಸಲ್ಟ್ಸ್ ಈಗ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಕೆಲವರಿಗೆ ಫಸ್ಟೇ ಬರುತ್ತೆ, ಕೆಲವರಿಗೆ ಸೆಕೆಂಡ್ ಮಂತಲ್ಲಿ ಬರುತ್ತೆ, ಕೆಲವರು ಥರ್ಡ್, ಕೆಲವರು ಫೋರ್ತ್ ಮಂತಲ್ಲಿ ಕೂಡ ಬರುತ್ತೆ. ಸೊ ಅದೇನಂದ್ರೆ ಸ್ಟಾರ್ಟ್ ಆದಾಗ ಆಮೇಲೆ ಮತ್ತೆ ಅಂದ್ರೆ ಈಸಿಯಾಗಿ ಒಂದು ಸ್ವಲ್ಪ ಆಗುತ್ತೆ. ಸೊ ನಿಮ್ಗೆ ಏನಾದರೂ ರೀಸೆಂಟಾಗಿ ಜಸ್ಟ್ ಈಗ ವೆಯ್ಟ್ ಲಾಸ್ ಆಗ್ತಿದ್ರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಇಂಪಾರ್ಟೆಂಟ್. ಈಗ ಏನಾದರೂ ಆಗೋ ಟೈಮಲ್ಲಿ ನೀವು ಅದನ್ನ ಸರಿ ಮಾಡಲಿಲ್ಲ ಅಂದ್ರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಮತ್ತೆ ರಿಗೇನ್ ಆಗುತ್ತೆ. ಸೊ ಈಸಿಲಿ ನಿಮ್ದು ಎಷ್ಟಿತ್ತು ಬಿಫೋರ್ ಇದು ಪ್ರೋಗ್ರಾಮ್? 81 kg ಇತ್ತು ನಾನು. 81 kg ಅಂದ್ರೆ ನೀವು 8 kg ತನಕ ಆರಾಮಾಗಿ ಮಾಡ್ಬೋದು. ಅಂದ್ರೆ ಒಂದು 6-7 kg ಆದ್ಮೇಲೆ ಸ್ವಲ್ಪ ಬ್ರೇಕ್ ಆಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ, ಅಲ್ಲಿ ತನಕ ಮಾಡ್ಬೋದು. ಈಗ 2-3 kg ಆಗಿದೆ ಅಂದ್ರೆ ಇನ್ನೂ ಒಂದು 4-5 kg ನೀವು ಆರಾಮಾಗಿ ಮಾಡ್ಬೋದು. ಮಾಡಬೇಕು ಅಂದ್ರೆ ಅದನ್ನ ನೆಕ್ಸ್ಟ್ ಒಂದು 2-3 ಮಂತ್ಸ್ ಚೆನ್ನಾಗಿ ಮಾಡಬೇಕು. ಅವಾಗ ಮಾಡಿದಾಗ ಮಾತ್ರ ಅದು ಆ ಲೆವೆಲ್ಗೆ ಬಂದು ನಿಂತ್ಕೊಳ್ಳುತ್ತೆ. ಅಟ್ಲೀಸ್ಟ್ ನೀವು ಒಂದು 10% ಬಾಡಿ ವೇಟ್ ರಿಡಕ್ಷನ್ ಮಾಡಿ ಅಲ್ಲೇ ಮೇಂಟೈನ್ ಮಾಡಿದ್ರೂ ಪರವಾಗಿಲ್ಲ, ಅದೊಂದು ಅಚೀವ್ಮೆಂಟ್. ಬಟ್ 2-3 kg ಆಗಿದೆ ಅಂದರೆ ಈಗ ಸ್ಟಾರ್ಟ್ ಆಗಿದೆ ಅಂತ, ಈಗ ನೆಕ್ಸ್ಟ್ 2-3 ಮಂತ್ಸ್ ಏನು ಮಾಡ್ತೀರಾ ಅನ್ನೋದು ಭಾಳ ಕ್ರಿಟಿಕಲ್ ಆಗುತ್ತೆ. ಸೊ ಹಾಗಾಗಿ ಮಾಡಿ. ಆ್ಯಂಡ್ ನಿಮಗೆ ಓಕೆ, ಸ್ಕಿನ್ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು, ಅದೆಲ್ಲ ಒಳ್ಳೆಯ ಇದು. ಆ್ಯಂಡ್ ಇನ್ನೂ ವೆಯ್ಟ್ ಕಮ್ಮಿಯಾಗಿ ನಿಮ್ಮ ಬೆಲಿ ಫ್ಯಾಟ್ ಎಲ್ಲ ಕಮ್ಮಿಯಾಗಿ ನೋಡೋಕ್ಕೂ ಕೂಡ ನೀವು ಹೆಂಗಾಗಿ ಅಂದರೆ ಕಾಣಂಗಾಗುತ್ತೆ, ಏಜ್ ಸ್ವಲ್ಪ ಕಮ್ಮಿ ಥರ ಕಾಣಂಗಾಗುತ್ತೆ. ಆ್ಯಂಡ್ ನೀವು ಪ್ರೋಗ್ರಾಮ್ ಸೇರ್ಕೊಂಡಿರೋ ಉದ್ದೇಶ ಕೂಡ ಈಡೇರಲಿ ಅಂತ ಹೇಳ್ತಾ. ಆ್ಯಂಡ್ ಎಸ್ಪೆಷಲಿ ಈ ಹಳ್ಳಿಲಿ ರೈತರು ಅವರೆಲ್ಲ ಈ ಏಜಲ್ಲಿ ಸ್ವಲ್ಪ ಜಾಯ್ನ್ ಆಗೋದು ಕಮ್ಮಿನೇ ಪ್ರೋಗ್ರಾಮ್ಗೆ, ಬಿಕಾಸ್ ಈ ಏಜಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅಟ್ಲೀಸ್ಟ್ ಗಂಡಸರು. ಸೊ ಬಟ್ ನೀವು ಜಾಯ್ನ್ ಆಗಿರೋದೇ ಒಂದು ದೊಡ್ಡ ಇದು ವಿಚಾರ. ಸೊ ಥ್ಯಾಂಕ್ ಯು ರೋಹಿತ್ ಅವರೇ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಕಲ್ತಿದ್ರ ಭಾಳಷ್ಟು ಅಂತ ನೀವು ಹೇಳಿದಿರ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿ. ನಮಸ್ತೆ. ಆ್ಯಂಡ್ ನೆಕ್ಸ್ಟ್ 3 weeks ಫಾಸ್ಟಿಂಗ್ ಪ್ರೋಗ್ರಾಮ್ ಬರುತ್ತೆ, ಅದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ರೀಸೆಟ್ ಆಗಬೇಕು ಅಂದರೆ ನೀವು ಅಟ್ಲೀಸ್ಟ್ ಫಾಸ್ಟಿಂಗ್ ಪ್ರೋಗ್ರಾಮ್ ಆದರೂ ಜಾಯ್ನ್ ಆಗಬೇಕು ನನಗೆ ಕೇಳೋದಾದ್ರೆ. ಬಿಕಾಸ್ ಇನ್ನು ಬರೀ